ಆಧುನಿಕೋತ್ತರ ಅವಧಿ 1980ರ ದಶಕದ ಮಧ್ಯದ ವೇಳೆಗೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಹಾಗೂ ಸಿದ್ಧಾಂತವು ಒಂದು ಸ್ವತಂತ್ರ ವಿಮರ್ಶಾ ವಲಯವಾಗಿ ನೆಲೆಸಿತ್ತು. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂದರೆ ಸಾಹಿತ್ಯದಲ್ಲಿ ಲೈಂಗಿಕತಾ ವ್ಯತ್ಯಾಸಗಳನ್ನು ತಾರತಮ್ಯಗಳಾಗಿ ಕಾಣಿಸುವ ಬಗೆಗೆ ಮಹಿಳೆಯರು ಒಗ್ಗಟ್ಟಾಗಿ ನಿಂತು ತೋರಿಸುವ ಕಾಳಜಿ ಎಂದು ಎಲ್ಲರೂ ನಂಬಿದ್ದರು. ಇದರ ಜೊತೆಗೆ ಮಹಿಳಾ ಸಮುದಾಯಗಳ ವೈವಿಧ್ಯತೆಗಳನ್ನು ಗಮನಿಸುವ ಬಗೆಗಳೂ ಕಾಣಿಸಿಕೊಂಡವು. ಈಗಿರುವ ಪ್ರಧಾನ ಧಾರೆಯ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಕೇವಲ ಬಿಳಿಯ ಮಧ್ಯಮ ವರ್ಗದ ಏಕಶಿಲಾ ಮಾದರಿಯದಾಗಿದೆ ಎಂಬುದನ್ನು ಕಪ್ಪು ಸ್ತ್ರೀವಾದಿಗಳು, ಲೆಸ್ಬಿಯಾನ್ ವಿಮರ್ಶಕಿಯರು ಮೊದಲಾಗಿ ಬಹುಮಟ್ಟಿನ ಎಲ್ಲ ಸ್ತ್ರೀವಾದಿ ಸಾಹಿತ್ಯ ಚಿಂತಕಿಯರೂ ಗುರುತಿಸಿದರು. ಇದರಿಂದಾಗಿ ಈಗ ಹೊಸದಾಗಿ ರೂಪುಗೊಳ್ಳುವ ಸ್ತ್ರೀವಾದಿ ವಿಮರ್ಶೆಯು ಒಳಗೊಳ್ಳುವಿಕೆಯ ಗುಣವನ್ನು ಕೂಡಿಸಿಕೊಳ್ಳುವ ಬಗ್ಗೆ ತೀವ್ರ ನಿಗಾವಹಿಸಿತು. ವಿಭಿನ್ನ ಮಹಿಳಾ ಸಮುದಾಯಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ಗಮನಿಸುವುದು, ಈ ವ್ಯತ್ಯಾಸಗಳು ನಮ್ಮ ಸಾಹಿತ್ಯವನ್ನು ಪ್ರಭಾವಿಸುತ್ತವೆ ಎಂಬ ಬಗ್ಗೆ ಎಚ್ಚರವಿರುವುದು, ಹಾಗೂ ಈ ವ್ಯತ್ಯಾಸಗಳು ನಾವು ಸಾಹಿತ್ಯವನ್ನು ಪರಿಭಾವಿಸುವ, ಅಂದರೆ ಓದುವ, ಬರೆಯುವ ಮತ್ತು ವಿಮರ್ಶಿಸುವ ಪರಿಗಳನ್ನು ಪ್ರಭಾವಿಸುತ್ತವೆ ಎಂಬ ಬಗ್ಗೆಯೂ ಸ್ತ್ರೀವಾದಿ ವಿಮರ್ಶೆಯು ಸಾಕಷ್ಟು ಜಾಗೃತೆ ವಹಿಸಿತ್ತು. ಹೀಗಾಗಿ 1990ರ ವೇಳೆಗೆ ಸ್ತ್ರೀವಾದಿ ವಿಮರ್ಶೆಯನ್ನು ವ್ಯಾಖ್ಯಾನಿಸುವ ರೀತಿಯೇ ಭಿನ್ನವಾಯಿತು. ಇಂತಹ ಸ್ತ್ರೀವಾದಿಯು ಹೇಳಿದ ಇಂತಹ ಸಿದ್ಧಾಂತ ಅಥವಾ ವಿಮರ್ಶೆ ಎಂದು ಪ್ರಸ್ತಾಪಿಸುವ ಅಗತ್ಯವೇನೂ ಇಲ್ಲ ಎಂಬುದನ್ನು ಬಹುತೇಕ ಎಲ್ಲ ಸ್ತ್ರೀವಾದಿಗಳು ಒಪ್ಪಿದ್ದರು. ಬದಲಿಗೆ ವಿಭಿನ್ನ ಸ್ತ್ರೀವಾದಗಳ ಬಗ್ಗೆ ಪ್ರಸ್ತುತ ಮಾತಾಡುತ್ತಿರುವ ಸ್ತ್ರೀವಾದಿಯ ನಿಲುವು ಏನಾಗಿದೆ ಎಂಬುದನ್ನು ಗಮನಿಸುವುದು ಹೆಚ್ಚು ಮುಖ್ಯವಾಗುತ್ತದೆ ಎಂದು ಭಾವಿಸಿದರು. ಈ ಕ್ರಮವು ಸ್ತ್ರೀವಾದಿ ವಿಮರ್ಶೆಯಲ್ಲಿ ರೂಢಿಗೆ ಬಂದಿತು. ಪಶ್ಚಿಮದ ಚಿಂತನೆಗಳು ಸಾರ್ವತ್ರಿಕವೂ ಅಲ್ಲ, ಬದಲಾವಣೆಯೇ ಇಲ್ಲದ್ದು ಎಂದೂ ಅಲ್ಲ. ಅದು ಬೌದ್ಧಿಕತೆಯ ಯಾವುದೋ ಒಂದು ನಿಶ್ಚಿತ ಕಾಲ ಬಿಂದುವಿನ ಫಲಿತವಾಗಿ ಮೂಡಿರಬಹುದಾದ ಗ್ರಹಿಕೆಗಳ ಒಂದು ಮೊತ್ತ ಎಂದು ಆಧುನಿಕೋತ್ತರ ಚಿಂತಕರು ವಾದಿಸುತ್ತಾರೆ. ಸಮಾಜಶಾಸ್ತ್ರದಲ್ಲಿ ಕಾಣಿಸಿದ ಈ ಚಿಂತನೆಯ ಪ್ರಭಾವದಲ್ಲಿಯೇ ಸ್ತ್ರೀವಾದಿಗಳು ಸ್ವಪ್ರಜ್ಞೆ ಎಂಬುದನ್ನು ಚಿಂತಿಸಿದ್ದು. ಅಂದರೆ ಈವರೆಗೂ ರೂಢಿಯಲ್ಲಿದ್ದ ಗ್ರಹಿಕೆಗಳನ್ನಷ್ಟೇ ಆಧರಿಸಿ ನಮ್ಮ ಹೊಸ ಚಿಂತನೆಗಳನ್ನು ಕಟ್ಟುವ ಬದಲು ನಮ್ಮ ಇಂದಿನ ಪರಿಸ್ಥಿತಿಗಳನ್ನು ಅರ್ಥೈಸಿಕೊಳ್ಳುವ ಸ್ವಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು ಎಂಬ ಚಿಂತನೆ. ಇದು ಸ್ತ್ರೀವಾದಿ ವಿಮರ್ಶೆಯ ಪ್ರಾಥಮಿಕ ಅಗತ್ಯವೇ ಹೌದು. ಸಂಗ್ರಹದಲ್ಲಿ ಹೇಳಬೇಕೆಂದರೆ ಆಧುನಿಕೋತ್ತರವಾದವು ಈವರೆಗೂ ನಮ್ಮನ್ನು ಸುತ್ತುವರೆದಿರುವ ಎಲ್ಲ ಹೇಳಿಕೆಗಳನ್ನು ಪ್ರತಿರೋಧಿಸುತ್ತದೆ. ಉದಾಹರಣೆಗೆ, ಗಂಡು ಎಂದರೆ ಹೀಗೆ, ಹೆಣ್ಣು ಎಂದರೆ ಇದು, ಸಮಾಜ ಎಂದರೆ ಇದು, ಇದು ಇದು ಎಂಬ ವಿವರಣೆಗಳು ನಮ್ಮನ್ನು ಆವರಿಸಿವೆ. ನಾವು ಯಾರೂ ಈ ಕುರಿತು ಪ್ರಶ್ನೆಗಳನ್ನು ಎತ್ತುವುದಿಲ್ಲ. ಈ ಸ್ಥೂಲ ಚೌಕಟ್ಟನ್ನು ಹಿಡಿದು ಈ ಪೂರ್ವಗ್ರಹಿತವನ್ನೇ ನಂಬಿ ನಮ್ಮ ಚಿಂತನೆಗಳನ್ನು ಕಟ್ಟಿ ಬೆಳೆಸುತ್ತೇವೆ. ಹಾಗಾಗಿ ನಮ್ಮ ಯಾವುದೇ ಚಿಂತನೆಗಳು ನಮಗೆ ಹೊಸ ದಾರಿಗಳನ್ನು ತೋರಲಾರವು, ನಮ್ಮ ಬಿಕ್ಕಟ್ಟುಗಳನ್ನು ಬಗೆಹರಿಸಲಾರವು. ಮನುಷ್ಯರು ಮತ್ತು ಈ ಸಮಾಜದ ವರ್ತನೆಗಳನ್ನು ಸೂಕ್ಷ್ಮಗಳಲ್ಲಿ ಪರಿಶೋಧಿಸುವ ಮೂಲಕವೇ ನಮ್ಮ ಹೊಸ ಚಿಂತನೆಗಳು ಕಲ್ಪಿತವಾಗಬೇಕು. ಆಗಷ್ಟೇ ನಮ್ಮ ಹಾದಿಯಲ್ಲಿ ಹೊಸ ಬೆಳಕು ಕಾಣಿಸಲು ಸಾಧ್ಯವಾದೀತು. ಈಗಿನ ಸಮೂಹ ಸಂಸ್ಕೃತಿ ಮತ್ತು ಮಾಹಿತಿಯ ಪ್ರವಾಹದಲ್ಲಿ ನಮ್ಮ ಜಗತ್ತು ಕೊಚ್ಚಿ ಹೋಗುತ್ತಿದೆ. ಈ ಭರಾಟೆಯಲ್ಲಿ ಜಗತ್ತು ಎಂಬುದು ಜಾಗತಿಕ ಹಳ್ಳಿಯೇ ಎನಿಸಿಬಿಟ್ಟಿದೆ. ಈ ಪ್ರವಾಹದಲ್ಲಿ ಮುಖ್ಯವಾಗಿ ಸ್ಥಳೀಯ ಹಾಗೂ ಪ್ರಾದೇಶಿಕ ಸಂಗತಿಗಳು ಕೇಂದ್ರದಿಂದ ಹೊರಗೆ
ಕಣ್ಣಿಗೂ ಬೀಳದಷ್ಟು ದೂರಕ್ಕೆ ಸರಿದು ಬಿಟ್ಟಿವೆ. ಆಧುನಿಕೋತ್ತರವಾದಕ್ಕೂ ಸ್ತ್ರೀವಾದಕ್ಕೂ ಇರುವ ಸಂಪರ್ಕ ಹಾಗೂ ಸಂಬಂಧಗಳು ಸ್ಪಷ್ಟವೇ ಆಗಿವೆ. ಕೇಂದ್ರದಿಂದ ಹೊರಗೆ ಉಳಿದು ಹೋಗಿರುವ ಸಂಕಥನಗಳನ್ನು ಒಳ ವಲಯಕ್ಕೆ ತರಬೇಕು. ಸೌಂದರ್ಯ ಮೀಮಾಂಸೆಯ ಚಿಂತನೆಗಳನ್ನು ಮತ್ತೊಮ್ಮೆ ಅಭಿವೃದ್ಧಿಪಡಿಸಿ ಕೇಂದ್ರಕ್ಕೆ ತಂದು ಸ್ಪಷ್ಟವಾಗಿ ಕಾಣುವಂತೆ ಮಾಡಬೇಕು. ಈವರೆಗಿನ ಜ್ಞಾನ ವಲಯಗಳು ಪುರುಷ ಆಸಕ್ತಿಗಳಿಗೆ ಪೂರಕವಾಗಿ ಮಾತ್ರವೇ ಕೆಲಸ ಮಾಡುತ್ತಾ ಬಂದಿವೆ. ಪುರುಷ ಮೌಲ್ಯಗಳನ್ನು ಮಾತ್ರವೇ ಸಮರ್ಥಿಸುತ್ತಾ ಮನುಕುಲ, ಮಾನವರು ಎಂದರೆ ಪುರುಷರು ಮಾತ್ರವೇ ಎಂಬ ವಿಪರೀತಕ್ಕೆ ಬಂದು ನಿಂತಿವೆ. ಜಗತ್ತಿನಲ್ಲಿ ಉಳಿದ ಎಲ್ಲವನ್ನೂ ಪುರುಷ ಬದುಕಿಗೆ ಅಧೀನಗೊಳಿಸಿ ಇಟ್ಟಿವೆ. ಸಂಸ್ಕೃತಿ, ವರ್ಗ, ಜಾತಿ, ಜನಾಂಗ ಮುಂತಾಗಿ ಯಾವುದೇ ಉಪ ವಿಭಾಗಗಳಲ್ಲೇ ಆದರೂ ಪುರುಷನು ಮಾತ್ರವೇ ಕೇಂದ್ರದಲ್ಲಿ ಇರುತ್ತಾನೆ. ಅಂದರೆ ಜ್ಞಾನದ ಮೇಲೆಯೇ ಪುರುಷನ ಅಧಿಕಾರವು ಸ್ಥಾಪನೆಗೊಳ್ಳುತ್ತದೆ ಎಂದಾಯಿತು. ಮೊದಲಿಗೆ ಹೀಗೆ ಅಧೀನ ಸ್ಥಿತಿಯಲ್ಲಿರುವ ಜ್ಞಾನವನ್ನು ಬಿಡಿಸಿಕೊಳ್ಳಲು ನಾವು ದಂಗೆ ಏಳಬೇಕಿದೆ. ಫ್ರೆಂಚ್ ತತ್ವಜ್ಞಾನಿ, ಇತಿಹಾಸಜ್ಞ ಪೌಲ್ ಮಿಶೆಲ್ ಫೊಕಾಲ್ಟ್ ಇದನ್ನು ಇನ್ಸರೆಕ್ಷನ್ ಆಫ್ ಸಬ್ಜುಗೇಟೆಡ್ ನಾಲೆಡ್ಜ್ ಎನ್ನುತ್ತಾನೆ. ಸ್ತ್ರೀವಾದಿ ಸಿದ್ಧಾಂತವು ಮಹಿಳೆಯರ ಚರಿತ್ರೆ ಮತ್ತು ಸಂಸ್ಕೃತಿಗಳು ಪಿತೃಪ್ರಧಾನ ಜ್ಞಾನ ವಲಯಗಳು ಹೇಳುವ ರೀತಿಗಿಂತಲೂ ತುಂಬ ಭಿನ್ನವಾಗಿವೆ ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ಜಾತಿ, ಜನಾಂಗ, ಕುಲ, ಗುಂಪು, ವರ್ಗ, ಲೈಂಗಿಕತಾ ಆದ್ಯತೆಗಳು ಎಂಬ ವಿಚಾರಗಳಲ್ಲಿಯೂ ಪಿತೃಪ್ರಧಾನತೆಯು ಹೀಗೆಯೇ ವರ್ತಿಸುತ್ತದೆ ಎಂಬುದನ್ನು ಗಮನಿಸಬಹುದು. ಆದರೆ ಈಗಿನ ಪರಿಸ್ಥಿತಿ ಎಂದರೆ ಸ್ವತಃ ಸ್ತ್ರೀವಾದ ಎಂಬ ಜ್ಞಾನ ವಲಯವೇ ಪಿತೃಪ್ರಧಾನತೆಯ ಅಧೀನಕ್ಕೆ ಬಂದಂತೆ ಆಗಿದೆ. ಶಿಕ್ಷಣ ವಲಯದಲ್ಲಿ ಅಧಿಕೃತ ಪ್ರವೇಶ ಪಡೆದ ಸ್ತ್ರೀವಾದವು ಮಹಿಳಾ ಅಧ್ಯಯನ ಎಂಬ ಹೆಸರಿನಲ್ಲಿ ಸಾಂಸ್ಥೀಕರಣಗೊಂಡಿತು. ಇದರೊಂದಿಗೆ ಸ್ತ್ರೀವಾದಿ ವಿಮರ್ಶೆಯೂ ಕೂಡ ಇದೇ ಅಪವಾದಗಳ ಎದುರು ನಿಲ್ಲುವಂತಾಗಿದೆ. ಅಂದರೆ ಸ್ತ್ರೀವಾದಿ ವಿಮರ್ಶೆಯೂ ಕೂಡ ಯಾವುದನ್ನೋ ಅಧೀನಗೊಳಿಸಿಕೊಳ್ಳುವ ಪ್ರಯತ್ನದಲ್ಲಿದೆ ಎಂಬ ಅಪವಾದ ಎದುರಿಗಿದೆ. ಸ್ತ್ರೀವಾದಿಗಳು ಮಹಿಳೆಯರು ಎಂದು ಪ್ರಸ್ತಾಪಿಸುವಾಗ ಸಾಮಾನ್ಯೀಕರಿಸಿದ ಹೇಳಿಕೆಗಳನ್ನು ಕೊಡುತ್ತಾರೆ ಎಂಬುದು ಅಂತಹ ಒಂದು ಮುಖ್ಯ ಆಕ್ಷೇಪ. ಉದಾಹರಣೆಗೆ, ಅಮೆರಿಕಾದ ಸ್ತ್ರೀವಾದಿಗಳು ಪರ್ಸನಲ್ ಈಸ್ ಪೊಲಿಟಿಕಲ್ ಎಂಬ ಹೇಳಿಕೆ ಕೊಟ್ಟರು. ಈ ಹೇಳಿಕೆಯು ನಮ್ಮ ವ್ಯಕ್ತಿಗತ ಅನುಭವವೇ ನಮ್ಮ ಸತ್ಯ ಎಂಬ ಅರ್ಥದ್ದು. ಅಂದರೆ ನಮ್ಮ ಬಗ್ಗೆ ಬೇರೆ ಯಾರೋ ಹೇಳಿದ್ದು ನಮ್ಮ ಸತ್ಯವೇನು ಅಲ್ಲ ಎಂಬ ಸ್ಪಷ್ಟನೆ. ಆದರೆ ಅಮೆರಿಕಾದ ಈ ಸ್ತ್ರೀವಾದಿಗಳು ವಿವಿಧ ಮಹಿಳಾ ಸಮುದಾಯಗಳ ಅನುಭವಗಳು ವಿಭಿನ್ನವಾಗಿಯೂ ವೈವಿಧ್ಯಮಯವಾಗಿಯೂ ಇರುತ್ತವೆ ಎಂಬುದನ್ನೇ ನಿರಾಕರಿಸುತ್ತಾರೆ. ಅಲ್ಲಿಗೆ ಅವರ ವೈಯಕ್ತಿಕ ಅನುಭವಗಳೇ ಎಲ್ಲ ಮಹಿಳೆಯರ ವೈಯಕ್ತಿಕ ಅನುಭವಗಳೂ ಆಗಿರುತ್ತವೆ ಎಂದಂತೆ ಅಲ್ಲವೇ? ಆದರೆ ಆಯಾ ಮಹಿಳೆಯರು ಯಾವ ಯಾವ ಜಾತಿ, ಜನಾಂಗ, ವರ್ಗ, ಲೈಂಗಿಕತೆಗಳಿಗೆ ಸೇರಿದವರು ಎಂಬುದನ್ನು ಅವಲಂಬಿಸಿ ಆಯಾ ಮಹಿಳೆಯರ ಅನುಭವಗಳ ವಾಸ್ತವಗಳು ಹೇಗಿರುತ್ತವೆ ಎಂಬುದನ್ನು ನಿರ್ಧರಿಸುತ್ತವೆ ಮತ್ತು ಅದರಂತೆ ಅವು ಭಿನ್ನವೇ ಆಗಿರುತ್ತವೆ ತಾನೆ. ಕೆಲವೊಮ್ಮೆ ಕೆಲವು ಸ್ತ್ರೀವಾದಿ ಸಿದ್ಧಾಂತಗಳು ವಿಭಿನ್ನ ಮಹಿಳಾ ಸಮುದಾಯಗಳ ಮಹಿಳೆಯರ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಗಳಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳು ಇರುತ್ತವೆ ಎಂಬುದನ್ನು ಗಮನಿಸಲು ಹೋಗುವುದಿಲ್ಲ. ಅಲ್ಲಿಗೆ ಅಂತಹ ಸ್ತ್ರೀವಾದಿ ಸಿದ್ಧಾಂತಗಳು ಕೂಡ ಸ್ಥಾಪಿತ ಜ್ಞಾನ ವಲಯಗಳು ಮಾಡುವ ಯಜಮಾನಿಕೆಯ ಅಥವಾ ಅಧಿಕಾರದ ಧೋರಣೆಯನ್ನೇ ತೋರಿಸಿದಂತೆ ಆಯಿತಲ್ಲ. ಆಧುನಿಕೋತ್ತರ ಸ್ತ್ರೀವಾದಿ ವಿಮರ್ಶೆಯು ಈ ಸಂಗತಿಯನ್ನು ಪ್ರಧಾನವಾಗಿಸಿಕೊಂಡು ಮಹಿಳೆಯರ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯಗಳನ್ನು ವೈಶಿಷ್ಟ್ಯಗಳನ್ನು ಗಮನದಲ್ಲಿ ಇರಿಸುತ್ತದೆ. ಯಾವುದನ್ನೂ ಸಾಮಾನ್ಯೀಕರಿಸಲು ಹೋಗುವುದಿಲ್ಲ. ತೌಲನಿಕ ಅಧ್ಯಯನವನ್ನು ಮಾಡುತ್ತದೆ.
ಬಹುತ್ವದ ಕಡೆ ಕಾಳಜಿ ವಹಿಸುತ್ತದೆ. ಬಹುಮುಖ್ಯವಾದ ಸಂಗತಿ ಎಂದರೆ ಈ ಆಧುನಿಕೋತ್ತರ ಸ್ತ್ರೀವಾದಿ ವಿಮರ್ಶೆಯು ಬಹುತ್ವದ ಅರ್ಥವನ್ನು ತಿಳಿಸುವ ಮೂಲಕವೇ ಭಿನ್ನ ಸಮುದಾಯಗಳ ಮಹಿಳೆಯರ ನಡುವೆಯೇ ಹುಟ್ಟುಹಾಕಿರುವ ದ್ವಂದ್ವಗಳು, ಗೊಂದಲಗಳು ಹಾಗೂ ಅಸ್ಪಷ್ಟತೆಗಳನ್ನು ಸಹನೆಯಿಂದ ಅರ್ಥ ಮಾಡಿಕೊಳ್ಳಲು ಕಲಿಸುತ್ತದೆ. ಈ ಸಂಗತಿಗಳು ಅರ್ಥವಾಗದೆ ಉಳಿದಷ್ಟು ಕಾಲವು ನಮಗೆ ಮಹಿಳಾ ಅಗತ್ಯಗಳು ಎಂಬುದನ್ನು ಹೇಗೆ ಗುರುತಿಸುವುದು ಎಂಬುದು ತಿಳಿಯಲು ಸಾಧ್ಯವೇ ಆಗುವುದಿಲ್ಲ. ಇದನ್ನು ಸರಿಯಾಗಿ ಗುರುತಿಸಿಕೊಂಡರೆ ಮಾತ್ರವೇ ನಮಗೆ ಆಗಬೇಕಾದ್ದೇನು ಎಂಬುದು ಸ್ಪಷ್ಟವಾಗುತ್ತದೆ. ಈಗಿರುವ ನಮ್ಮ ಅಧ್ಯಯನ ಕ್ರಮದಲ್ಲಿ ಮಹಿಳಾ ಅಗತ್ಯಗಳು ಎಂಬುದನ್ನು ಸರಿಯಾಗಿ ನಿರ್ವಚಿಸಿಕೊಳ್ಳುವುದೇ ಕಷ್ಟ ಎಂಬಂತೆ ತೋರುತ್ತದೆ. ಇದಕ್ಕೆ ಕಾರಣವಾಗಿ ವಿಭಿನ್ನ ಸಮುದಾಯಗಳ ಮಹಿಳೆಯರ ಸಂಕಥನಗಳು ಒಂದು ಕ್ರಮದಲ್ಲಿ ಇಲ್ಲದಿರುವುದು, ಗೊಂದಲಮಯವಾಗಿರುವುದು. ಹೀಗೆ ಸಮಸ್ಯೆಗಳನ್ನು ಪಟ್ಟಿ ಮಾಡಲೂಬಹುದು. ಆದರೆ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿದರೆ ಈ ಸಂಕಥನಗಳಲ್ಲಿ ಗೊಂದಲಗಳಿವೆ, ಕ್ರಮಬದ್ಧತೆ ಇಲ್ಲ ಎಂಬುದು ಆಯಾ ಸಮುದಾಯಗಳ ವಾಸ್ತವ ಸಮಸ್ಯೆಗಳ ಸೂಚಕಗಳೇ ಆಗಿವೆ ಎಂಬುದು ತಿಳಿಯುತ್ತದೆ. ಎಂದರೆ ಈ ಸಮಸ್ಯೆಗಳನ್ನು ಪರಿಹರಿಸುವುದೇ ಅವರ ಬದುಕಿನ ಅಗತ್ಯಗಳು ಎಂಬುದನ್ನು ಗುರುತಿಸಬಹುದು. ಅಮೆರಿಕಾದ ತತ್ವಶಾಸ್ತ್ರಜ್ಞ, ರಾಜಕೀಯ ಹೋರಾಟಗಾರ ಕಾರ್ನೆಲ್ ವೆಸ್ಟ್ ಹೀಗೆ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಗುರುತಿಸುವ ಮೂಲಕವೇ ಹೋರಾಟದ ಹಾದಿಗಳನ್ನು ಶೋಧಿಸುವ ಬಗೆಯನ್ನು ಹೊಸ ಸಾಂಸ್ಕೃತಿಕ ರಾಜಕಾರಣ ಎಂದು ಕರೆಯುತ್ತಾನೆ. 20ನೇ ಶತಮಾನದ ಕೊನೆಯ ವೇಳೆಗೆ ಸ್ತ್ರೀವಾದಿ ಸಿದ್ಧಾಂತ ಮತ್ತು ವಿಮರ್ಶೆಗಳು ಈ ಬಗೆಯ ಹೊಸ ಸಾಂಸ್ಕೃತಿಕ ರಾಜಕಾರಣದ ಹಾದಿಯನ್ನು ಶೋಧಿಸಿದವು. ಇದು ಒಂದು ಮುಖ್ಯ ತಿರುವು. ಆದರೆ ಇಂತಹ ಕ್ರಾಂತಿಕಾರಿ ಸಿದ್ಧಾಂತವನ್ನು ಒಪ್ಪಲು ಬಹುತೇಕ ಸ್ತ್ರೀವಾದಿಗಳು ಹಿಂಜರಿಯುತ್ತಾರೆ. ಏಕೆಂದರೆ ಈ ಸಿದ್ಧಾಂತವು ಇದುವರೆಗಿನ ಸ್ತ್ರೀವಾದಿ ಚಿಂತನೆಗಳನ್ನೇ ಪ್ರಶ್ನಿಸುತ್ತವೆ. ಉದಾಹರಣೆಗೆ, ಎಲ್ಲ ಮಹಿಳೆಯರಿಗೂ ಅನ್ವಯಿಸಿದಂತೆ ಸ್ತ್ರೀವಾದಿಗಳು ಬಳಸುತ್ತಿರುವ ಹೆಣ್ಣು, ಹೆಂಗಸು, ಲಿಂಗ, ಲಿಂಗತ್ವ ಎಂಬ ಬಗೆಯ ಸಾಮಾನ್ಯೀಕರಿಸಿದ ಮಾತುಗಳನ್ನು ಅದು ಪ್ರಶ್ನಿಸುತ್ತದೆ. ಏಕೆಂದರೆ ವಿಭಿನ್ನ ಸಮುದಾಯಗಳಿಗೆ ಸೇರಿದ ಎಲ್ಲ ಮಹಿಳೆಯರಿಗೂ ಈ ಮಾತುಗಳು ಒಂದೇ ಹದದಲ್ಲಿ ಅನ್ವಯವಾಗುವುದಿಲ್ಲ. ಹಾಗಾಗಿ ಈ ಹೊಸ ಸಾಂಸ್ಕೃತಿಕ ರಾಜಕಾರಣವು ಏಕಾಕಾರದ ಮತ್ತು ಏಕರೂಪದ ಸ್ತ್ರೀವಾದವನ್ನು ಮತ್ತು ಅದರ ಸಿದ್ಧಾಂತಗಳನ್ನು ತಿರಸ್ಕರಿಸುತ್ತದೆ. ಸಮುದಾಯಗಳ ವೈವಿಧ್ಯತೆ, ಬಹುತ್ವ ಮತ್ತು ವಿಭಿನ್ನತೆಗಳನ್ನು ಗುರುತಿಸಿಕೊಳ್ಳಲಾಗುತ್ತದೆ. ಅಮೂರ್ತವೂ ಅಸ್ಪಷ್ಟವೂ ಆಗುವುದನ್ನು, ಸಾಮಾನ್ಯೀಕರಿಸುವುದನ್ನು, ಸಾರ್ವತ್ರೀಕರಿಸುವುದನ್ನು ತಿರಸ್ಕರಿಸುತ್ತದೆ. ನಮ್ಮ ಚಿಂತನೆಗಳಲ್ಲಿ ನಿಖರತೆ, ನಿರ್ದಿಷ್ಟತೆ ಹಾಗೂ ಖಚಿತತೆಗಳನ್ನು ನಿರೀಕ್ಷಿಸುತ್ತದೆ. ಇದಕ್ಕಾಗಿಯೇ ಯಾವುದೇ ಸಮುದಾಯವನ್ನು ಪರಿಶೀಲಿಸುವಾಗ ಅದರ ಚಾರಿತ್ರಿಕ ಸಂದರ್ಭದಲ್ಲಿ ಇರಿಸಿ ನೋಡುವುದು, ಅದನ್ನು ಸಾಂದರ್ಭಿಕಗೊಳಿಸಿ ವಿವರಿಸಿಕೊಳ್ಳುವುದು ಮತ್ತು ಅಲ್ಲಿನ ಬಹುತ್ವದ ವೈಶಿಷ್ಟ್ಯವನ್ನು ಗುರುತಿಸುವುದು ಮುಖ್ಯವೆಂದು ತಿಳಿಯಲಾಗುತ್ತದೆ. ಈ ವಿಧಾನದಿಂದ ಆ ಸಮುದಾಯದವರು ಎದುರಿಸುವ ಅನಿಶ್ಚಿತತೆ, ತಾತ್ಕಾಲಿಕತೆ, ಅಸ್ಥಿರತೆ, ಕಾಯಂ ಅಲ್ಲದ ಸ್ಥಳಾಂತರಗೊಂಡ ಬದಲಾಗುತ್ತಿರುವ ಸ್ಥಿತಿ ಎಂಬ ಎಲ್ಲ ಸೂಕ್ಷ್ಮಗಳನ್ನು ಗುರುತಿಸಲು ನೆರವು ದೊರೆಯುತ್ತದೆ.